ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ದಿನ ನಾನು ಬೆಳಿಗ್ಗೆ ಎದ್ಬಿಟ್ಟು ಯೋಗ ಮೆಡಿಟೇಷನ್ ಮುಗಿಸಿ ಹಾಗೆ ಅಡುಗೆ ಮನೆಗೆ ಹೋಗ್ತೀನಿ, ಅಡುಗೆ ಕೆಲಸಗಳನ್ನು ಶುರು ಮಾಡ್ತೀನಿ. ಇವತ್ತು ಬೆಳಿಗ್ಗೆ ಎದ್ದ ಕೂಡಲೇ ಯೋಗ ಮೆಡಿಟೇಷನ್ ಮುಗಿಸಿ ಹಾಗೆ ಸ್ವಲ್ಪ ಹೊರಗಡೆ ಬಂದೆ. ಹೊರಗಡೆ ಬರಬೇಕಿದ್ರೆ ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ನನಗೆ ನೋಡೋದಕ್ಕೆ ಸಿಕ್ತು. ಹಾಗೆ ಮೊಬೈಲ್ ಹಿಡ್ಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಟೆರೆಸ್ ಮೇಲೆ ಹೋದೆ. ಟೆರೆಸ್ ಮೇಲೆ ಹೋಗಿಬಿಟ್ಟು ನೋಡಬೇಕಿದ್ರೆ ಸೂರ್ಯೋದಯ ಆಗ್ತಾಯಿತ್ತು. ಆಕಾಶ ಪೂರ್ತಿ ಕೆಂಪಾಗಿ ಕಾಣ್ತಾ ಇತ್ತು. ಆ ಸೂರ್ಯನ ಕಿರಣಗಳು ಪೂರ್ತಿಯಾಗಿ ಹರಡ್ಕೊಂಡು ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ನನಗೆ ನೋಡೋದಕ್ಕೆ ಸಿಕ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇದೊಂದು ಅದೃಷ್ಟ ಅಂತ ಕೂಡ ಹೇಳ್ಬೋದು. ದಿನ ಈ ರೀತಿಯಾದಂತಹ ವ್ಯೂ ನೋಡೋದಕ್ಕೆ ಸಿಗಲ್ಲ. ಹಾಗೆ ದೂರದಲ್ಲಿ ಇಲ್ಲಿ ನಿಮಗೆ ಬೆಟ್ಟ ಕಾಣ್ತಾ ಇರ್ಬೋದು. ಇದು ಕುದುರೆಮುಖ. ನಮ್ಮ ಮನೆಗೆ ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇದೆ. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಮ್ಮ ಮನೆ ಸುತ್ತಮುತ್ತಲಿನ ಒಂದು ಪರಿಸರನ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ನಮ್ಮ ಸುತ್ತಮುತ್ತಲಿನ ಪರಿಸರ. ಇಲ್ಲಿ ದೈವಸ್ಥಾನ ಇದೆ ನಮ್ಮ ಮನೆ ಎದುರುಗಡೆನೇ ಇರುವಂಥದ್ದು. ಹಾಗೆ ಕೆಲವೊಂದು ಗಿಡಗಳು, ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಕಾಣ್ತಾ ಇದೆ ನಿಮಗೆ ಇಲ್ಲಿ. ಸೂರ್ಯನ ಕಿರಣಗಳು ಯಾವ ಥರ ಭೂಮಿ ಮೇಲೆ ಬೀಳ್ತಾ ಇವೆ ನೋಡಿ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇದನ್ನು ನೋಡೋದೇ ಒಂದು ಖುಷಿ ಅಂತ ಅನ್ನಿಸ್ತಾ ಇತ್ತು. ನಮ್ಮ ಲೈಟಿನ ಒಂದು ಬೆಳಕು ಬೀಳತ್ತಲ್ವ, ಲೈಟ್ ನಾವು ಹಾಕಿದಾಗೆಲ್ಲ ಕೆಲವೊಂದು ಸಲ ಫೋಕಸ್ ಆಗುತ್ತೆ ಭೂಮಿ ಮೇಲೆ, ಅದೇ ಥರ ಸೂರ್ಯನ ಕಿರಣ ಕೂಡ ಬೀಳ್ತಾ ಇತ್ತು. ತುಂಬ ಖುಷಿಯಾಯಿತು, ಮನಸ್ಸಿಗೆ ಯಾಕೋ ರಿಲ್ಯಾಕ್ಸ್ ಫೀಲ್ ಆಯಿತು. ಇವತ್ತಿನ ದಿನ ಬೆಳಿಗ್ಗೆನೇ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗೆ ಸ್ವಲ್ಪ ಇಲ್ಲಿ ಹೂಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಹೂವು ಕೂಡ ಮನೆಯಲ್ಲಿ ದಿನ ಆಗುತ್ತೆ, ಕನಕಾಂಬರ ಆಗುತ್ತೆ. ಈ ಬೆಳಿಗ್ಗೆ ಎದ್ಬಿಟ್ಟು ಹೂಗಳ ಮೇಲೆ ಲೈಟಾಗಿ ಹನಿಗಳು ಕೂಡ ಬಿದ್ದಿರತ್ತಲ್ವ, ಇಬ್ಬನಿ ಕೂಡ ಬಿದ್ದಿರುತ್ತೆ. ಅದನ್ನು ನೋಡೋದು ತುಂಬ ಖುಷಿ. ನಂತರ ನನಗೆ ಬೆಳಿಗ್ಗೆ ಲಾಗ್ನ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಅರ್ಜೆಂಟಾಗಿ ಕೆಲಸಗಳನ್ನು ಮಾಡ್ಕೋಬೇಕಿತ್ತು, ಲೇಟ್ ಕೂಡ ಆಗಿತ್ತು. ನಂತರ ಎಲ್ಲ ಕೆಲಸಗಳನ್ನು ಮುಗಿಸಿ ಹಾಗೆ ಒಂದು 10 ಗಂಟೆ ಹೊತ್ತಿಗೆ ಇಲ್ಲಿ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆದ್ವಿ ಏನು ಮಾಡ್ತಾ ಇದ್ದಾಳೆ ನೋಡಿ, ಇವತ್ತು ಚಿಕ್ಕು ಮಿಲ್ಕ್ ಶೇಕ್ ಮಾಡಿಕೊಂಡು ಅದರಿಂದ ಕ್ಯಾಂಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಚಿಕ್ಕುನ ಸಕ್ಕರೆ ಆಮೇಲೆ ಹಾಲು ಹಾಕಿಬಿಟ್ಟು ಹಾಗೆ ಗ್ರೈಂಡ್ ಮಾಡಿದ್ಲು ಮಿಕ್ಸಿ ಜಾರ್ಗೆ ಹಾಕಿ. ನಂತರ ಅದನ್ನು ಇಲ್ಲಿ ಈ ಥರ ಗ್ಲಾಸ್ಗೆ ಹಾಕಿಬಿಟ್ಟು ಅದನ್ನು ಫ್ರೀಝರಲ್ಲಿ ಎತ್ತಿರ್ತಾಳೆ. ಇನ್ನು ರಜೆ ಟೈಮಲ್ಲಿ ಇದೇ ಕೆಲಸಗಳನ್ನು ಮಾಡ್ತಾ ಇರ್ತಾಳೆ ಅವಳು. ಏನಾದರೂ ತಿಂದ್ಕೊಂಡೇ ಇರಬೇಕಾಗತ್ತೆ ಅವಳಿಗೆ. ಈ ಥರ ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಂಡು ತಿಂತಾ ಇರ್ತಾಳೆ. ಚೆನ್ನಾಗಾಗಿತ್ತು ಮಾತ್ರ ಇದು. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ತುಂಬಾ ಖುಷಿಯಾಗತ್ತೆ. ಮಕ್ಕಳು ಕೂಡ ಒಂದು ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಮಾಡಿಕೊಂಡು ತಿಂದರೆ ಒಳ್ಳೇದು ಕೂಡ ಮನೆಯಲ್ಲಿ. ಹಾಗೆ ಅವಳ ಪಾಡಿಗೆ ಅವಳು ಮಾಡ್ತಾಯಿದ್ಲು. ನಾನೇನು ಹೇಳ್ಕೊಟ್ಟಿಲ್ಲ ಅವಳಿಗೆ. ಅವಳು ಯಾವ ಥರ ಅದು ಅಂದರೆ ಎಲ್ಲಿ ನೋಡಿ ಮೊಬೈಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿ ಮಾಡಿದ್ದ ಏನೋ ಅಂತ ಗೊತ್ತಿಲ್ಲ ನನಗೆ. ಸೊ ಈ ಥರ ಮಾಡಿದ್ಲು. ಹಾಗೆ ನೀರೇನು ಹಾಕೋದಕ್ಕೆ ಹೋಗಿಲ್ಲ, ಸ್ವಲ್ಪ ಹಾಲು ಹಾಕಿದ್ಲು ಅಷ್ಟೇ, ಕಾಯಿಸಿಟ್ಟಂಥ ಹಾಲು ಹಾಕಿದ್ಲು. ನಂತರ ಈ ಥರ ಗ್ಲಾಸ್ಗೆ ಹಾಕಿಬಿಟ್ಟು ಕ್ಯಾಂಡಿ ಸ್ಟಿಕ್ ಅಂತ ಬರುತ್ತಲ್ವ, ಸೊ ಅದನ್ನು ಅದರೊಳಗಡೆ ಇಟ್ಟು ಹಾಗೆ ಫ್ರೀಝರಲ್ಲಿ ಎತ್ತಿಟ್ಟಿದ್ಲು. ನಿಮಗೆ ತೋರಿಸ್ತೀನಿ ನಾನು ಕೊನೆಗೆ ಯಾವ ಥರ ಬಂದಿದೆ, ಇದು ಚೆನ್ನಾಗಿ ಬಂದಿದಾ ಇಲ್ವಾ ಅಂತ ಅನ್ನೋದನ್ನ ಕೂಡ ತೋರಿಸ್ತೀನಿ. ವಾಪಸ್ ಇಲ್ಲಿ ಸಂಜೆ ನಾನು ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ಇವತ್ತು ಸ್ನ್ಯಾಕ್ಸಿಗೆ ಆಲೂಗಡ್ಡೆ ಫ್ರೈ ಮಾಡ್ತಾ ಇದ್ದಾಳೆ, ತವಾ ಫ್ರೈ ಮಾಡ್ತಾ ಇದ್ದಾಳೆ ಆದ್ವಿ. ನಾನು ಸ್ವಲ್ಪ ಊಟ ಎಲ್ಲ ಮುಗಿಸಿ ಮಲಗಿದ್ದೆ. ಹಾಗೆ ಲೈಟಾಗಿ ತಲೆನೋವು ಕೂಡ ಆಗ್ತಾಯಿತ್ತು. ಮಲಗಿ ಎದ್ದೇಳಬೇಕಿದ್ರೆ ಈ ಥರ ಸ್ಲೈಸ್ ಆಗಿ ಆಲೂಗಡ್ಡೆನ ಕಟ್ ಮಾಡಿ ಇಟ್ಟಿದ್ದಾಳೆ. ಮಸಾಲೆ ಮಿಕ್ಸ್ ಮಾಡೋದಕ್ಕೆ ಅವಳಿಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ನನ್ನನ್ನು ಎಪ್ಸಿ ಹಾಗೆ ಯಾವ ಥರ ಮಸಾಲೆ ಹಾಕಬೇಕು ಅಂತ ಕೇಳಿ ಇವಾಗ ರೆಡಿ ಮಾಡ್ತಾ ಇದ್ದಾಳೆ. ಏನಿಲ್ಲ, ಇದಕ್ಕೆ ತುಂಬ ಸಿಂಪಲಾಗಿ ಮಾಡುವಂಥದ್ದು ಇದು. ಸ್ವಲ್ಪ ಖಾರದ ಪುಡಿ ಹಾಕೋದು, ಆಮೇಲೆ ಸ್ವಲ್ಪ ಅರಿಶಿನ ಪೌಡರು, ನಂತರ ಗರಂ ಮಸಾಲೆ ಪುಡಿ ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೇ, ಸ್ವಲ್ಪ ಉಪ್ಪು ಇಷ್ಟೇ ಹಾಕಿಬಿಟ್ಟು ನೀಟಾಗಿ ನಾವು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಟಂತಹ ಆಲೂಗಡ್ಡೆಗೆ ಮಿಕ್ಸ್ ಮಾಡಿಬಿಟ್ಟು ತವಾ ಫ್ರೈ ಮಾಡ್ಕೊಳ್ಳೋದು. ಮಕ್ಕಳಿಗಂತೂ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿದರೆ. ಹಾಗೆ ಇದನ್ನು ಮಾಡ್ತಾ ಇದ್ದಾಳೆ ಅವಳ. ಸಂಜೆ ಸ್ನ್ಯಾಕ್ಸಿಗೆ ಪೊಟ್ಯಾಟೊ ತವಾ ಫ್ರೈ ಮಾಡ್ತಾ ಇದ್ದಾಳೆ. ಅದು ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇದು ಸೆಕೆಂಡ್ ಟೈಮ್ ಮಾಡುವಂಥದ್ದು. ಹಿಂದೆ ಒಂದು ಸಲ ಮಾಡಿದ್ಲು, ಇದಕ್ಕಿಂತ ಮೊದಲು ಒಂದು ಸಲ ಮಾಡಿದ್ಲು. ಅದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಬಿಟ್ಟರೆ ಚೆನ್ನಾಗಿ ಬಂದಿತ್ತು. ಇವತ್ತು ವಾಪಸ್ ಮಾಡ್ತಾ ಇದ್ದಾಳೆ. ಇನ್ನು ರಜೆ ಟೈಮಲ್ಲಿ ಮನೇಲಿ ಇರ್ತಾಳಲ್ವ, ಹೀಗೆ ಏನಾದರೂ ಒಂದು ಮಾಡ್ತಾನೇ ಇರ್ತಾಳೆ. ಅಡುಗೆ ರೂಮ್ಗೆ ಬಂದು ಏನಾದರೂ ಟ್ರೈ ಮಾಡ್ತಾನೆ ಇರ್ತಾಳೆ ಅಡುಗೆಗಳನ್ನು. ಅವಳು ಮಾಡೋದು, ನಾನು ತಿನ್ನೋದು. ಚೆನ್ನಾಗಿದ್ರು ತಿನ್ನಬೇಕು, ಚೆನ್ನಾಗಿಲ್ಲ ಅಂತ ಅಂದರೂ ತಿನ್ನಬೇಕು. ನಾನೇ ತಿಂದು ಫೀಡ್ಬ್ಯಾಕ್ ಕೊಡಬೇಕು ಅವಳಿಗೆ, ಹೇಗಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಮಾಡ್ತಾ ಇದ್ದಾಳೆ ತವಾ ಫ್ರೈ ಮಾಡೋದಕ್ಕೆ ಅಂತ. ಅವಳೇ ಮಾಡ್ತಾಳೆ, ನಾನೇನು ಹೆಲ್ಪ್ ಮಾಡಲ್ಲ, ಅವಳೇ ಮಾಡ್ತಾಳೆ. ಈ ಥರ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಇಡ್ತಾ ಇದ್ದಾಳೆ ನೋಡಿ. ಸ್ಲೈಸ್ ಥರ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾಳೆ. ಚಾಕುನಲ್ಲೇ ಮಾಡಿರುವಂಥದ್ದು ಇದು. ಸ್ಲೈಸರಲ್ಲೇನಲ್ಲ, ಸ್ವಲ್ಪ ಹಾಳಾಗಿದೆ ಇಲ್ಲಿ ನೋಡಿ.
ನೋಡಿ ಎಷ್ಟು ಪೊಟೆಟೊ ಹಾಕಿದ್ದಿ? ಎರಡು ಪೊಟೆಟೊ ಹಾಕಿಬಿಟ್ಟು ಇಲ್ಲಿ ಇಷ್ಟು ವೇಸ್ಟ್ ಮಾಡ್ಕೊಂಡಿದ್ದಾಳೆ. ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಆಗಿಲ್ಲ. ಇದು ಸ್ಲೈಸರ್ ಯೂಸ್ ಮಾಡ್ಬೋದಿತ್ತು. ನಿಮಗೆ ಸ್ಲೈಸರ್ ಯೂಸ್ ಸ್ಲೈಸರಲ್ಲಿ ಕಟ್ ಮಾಡಿದರೆ ತುಂಬ ತೆಳ್ಳಗಾಗತ್ತೆ. ದಪ್ಪ ಬೇಕು ಅಂತ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾಳೆ ನನಗಂತೂ ಗೊತ್ತಿಲ್ಲ. ನಾನಂತೂ ಇದನ್ನು ಟ್ರೈ ಮಾಡಿಲ್ಲ ಇಲ್ಲಿ ತನಕ. ಇದೊಂದು ಮಡಿಕೆ ನೋಡಿ, ಹೊಸದಾಗಿ ತಂದಿರುವಂಥದ್ದು. ಮೊನ್ನೆ ಸಂಡೇ ನಾನು ಹಾಗೆ ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗೋದಕ್ಕಿತ್ತು. ಹಾಗೆ ಬರಬೇಕಿದ್ರೆ ಈ ಥರ ಮಡಿಕೆಯನ್ನು ತೊಗೊಂಡ್ಬಂದಿದ್ದೀವಿ. ಇದು ಯಾಕೆ ಅಂತ ನೀವು ಕೇಳೋದಾದರೆ, ಅವರಿಗೆ ಮಜ್ಜಿಗೆ ಮಾಡಬೇಕಂತ ಇದರಲ್ಲಿ ಊರಿನ ಹಾಲು ತಂದುಬಿಟ್ಟು, ಊರಿನ ದನದ ಹಾಲು ತಂದುಬಿಟ್ಟು, ಊರಲ್ಲಿ ಮಾಡುವಂತಹ ಹೆಪ್ಪು ಸಿಗುತ್ತಲ್ವ, ಅದನ್ನು ಯಾರ ಹತ್ರ ಆದರೂ ಕೇಳಿ ತಂದು ಇದರಲ್ಲಿ ಮಜ್ಜಿಗೆ ಮಾಡಿಕೊಡು, ಬಿಸಿಲಿಗೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಅಂತ ಹೇಳ್ತಾಯಿದ್ರು. ಮಕ್ಕಳಿಗೆ ಕೂಡ ಕೊಡು ಅಂತಂದ್ಬಿಟ್ಟು, ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದಲ್ವ. ಸೊ ಹಾಗಾಗಿ ಈ ಥರ ಒಂದು ಮಡಿಕೆ ತಂದಿದ್ದೀವಿ. ಇದಕ್ಕೆ 350 ರುಪೀಸ್ ಏನೋ ಕೊಟ್ಟಿದ್ದಾರೆ. ಚಿಕ್ಕದಿದೆ, ಅಷ್ಟೇನು ದೊಡ್ಡದಿಲ್ಲ. ಒಂದು 4 ಲೀಟರು ಮಾಡ್ಕೋಬೋದು, ಆರಾಮಾಗಿ ಮಾಡ್ಕೋಬೋದು. ನಮಗೆ ಅಷ್ಟೊಂದೆಲ್ಲ ಬೇಡ. ಇವಾಗ ಸದ್ಯಕ್ಕೆ 1 ಲೀಟ್ರ್ ಹಾಲು ತಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಲು ಬೆಳಿಗ್ಗೆನೇ ತರಿಸಿ ಬಿಸಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಇವಾಗ ಹಾಕಬೇಕು. ಹೆಪ್ಪು ಹಾಕ್ತೀನಿ, ಇದರೊಳಗಡೆ ಹಾಕಿಬಿಟ್ಟು ಹೆಪ್ಪು ಹಾಕಿಬಿಟ್ಟು, ಇನ್ನು ಇವತ್ತಿಗಿದಾಗಲ್ಲ, ಇದೇನಿದ್ರು ನಾಳೆಗೇ ನೋಡೋಣ ಯಾವ ಥರ ಬರುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಮಜ್ಜಿಗೆ ಮಾಡಿದರೆ ಹೇಗೆ ಬರುತ್ತೆ ಅಂತ. ಹಾಗೆ ಹೆಪ್ಪು ನಿನ್ನೆನೇ ತಂದಿಟ್ಟಿದ್ದೀನಿ. ನಮ್ಮ ಅಕ್ಕ ಕೊಟ್ಟರು, ಇಲ್ಲೇ ನಮ್ಮ ನೇಬರ್ ಅಕ್ಕ ಒಬ್ಬರಿದ್ದಾರೆ. ಸೊ ಅವ್ರು ಕೊಟ್ಟರು, ಅಲ್ಲಿಗೆ ಹೋಗಿಬಿಟ್ಟು ಹೆಪ್ಪು ತಂದಿದ್ದೀನಿ. ಹೆಪ್ಪು ತಂದುಬಿಟ್ಟು ಹಾಲು ನಿನ್ನೆ ಸಿಕ್ಕಿಲ್ಲ ನನಗೆ. ಸೊ ಇವತ್ತು ಬೆಳಿಗ್ಗೆ ಹೋಗಿಬಿಟ್ಟು ಹಾಲು ತಂದಿದ್ದೀವಿ, ಊರಿನ ಹಾಲು. ಅದನ್ನು ತಂದು ಬೆಳಿಗ್ಗೆನೇ ಬಿಸಿ ಮಾಡಿಕೊಂಡು ಇಟ್ಟಿದ್ದೆ. ಇನ್ನು ಇದು ಹೊಸ ಮಡಿಕೆ ಆದ್ದರಿಂದ ಅಂದರೆ ಮಾಮೂಲಿ ಮಣ್ಣಿನ ಕಲ್ಲರೇ ಇರುತ್ತೆ. ಸೊ ಅದೇ ಕಲರ್ ಇತ್ತು. ನಾನು ಅಂದರೆ ಇದನ್ನು ಈ ಥರ ಕಪ್ ಮಾಡಬೇಕಲ್ವ, ನನಗೆ ಅಷ್ಟೊಂದು ಸರಿಯಾಗಿ ಮಾಡೋಕ್ಕೆ ಬರಲ್ಲ. ನಮ್ಮ ಅಕ್ಕನ ಕೈಯಲ್ಲಿ ಕೊಟ್ಟಿದ್ದೆ. ಹಾಗೆ ಅವರು ಇದನ್ನು ಈ ಥರ ಕಪ್ಪಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಅಂದರೆ ಬೆಂಕಿ ಎಲ್ಲ ಹಾಕೋದಕ್ಕಿದೆ, ಒಳಗಡೆ ಬೆಂಕಿ ಹಾಕೋದಕ್ಕಿದೆ, ಹೊರಗಡೆ ಸುತ್ತ ಬೆಂಕಿ ಹಾಕೋದಕ್ಕಿದೆ ಇದಕ್ಕೆ. ಸೊ ನನಗೆ ಸ್ವಲ್ಪ ಅದು ಅಷ್ಟೊಂದು ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ತೊಗೊಂಡೋಗ್ಬಿಟ್ಟು ಅವರು ಚೆನ್ನಾಗಿ ಇದನ್ನು ಈ ಥರ ಮಾಡಿ, ಆಮೇಲೆ ಹಾಗೆ ಬೆಂಕಿ ಎಲ್ಲ ಹಾಕಿ ಇದನ್ನು ಕಪ್ಪಗೆ ಮಾಡಿದ ನಂತರ ಬಾಳೆ ಹೂ ಬರುತ್ತಲ್ವ, ಪೂಂಬೆ ಅಂತ ಹೇಳ್ತೀವಿ. ಸೊ ಅದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಇದರೊಳಗಡೆ ಹಾಕಿ ಚೆನ್ನಾಗಿ ಉಜ್ಜಬೇಕು. ಒಳಗಡೆ ಹೊರಗಡೆ ಎಲ್ಲ ನೀಟಾಗಿ ಉಜ್ಜಬೇಕಾಗತ್ತೆ. ಸೊ ಆ ರೀತಿ ಮಾಡಿದ್ರು ಅವರು. ನಂತರ ಎಣ್ಣೆ ಸವರಿದ್ರು, ಒಳಗಡೆ ಪೂರ್ತಿಯಾಗಿ ಎಣ್ಣೆ ಸವರಿದ್ರು. ಅದರ ನೆಕ್ಸ್ಟ್ ಡೇ ವಾಪಸ್ ನಾನು ತಂದುಬಿಟ್ಟು ಅದಕ್ಕೆ ಏನೋ ಈ ಕುಚ್ಚಲಕ್ಕಿ ನಾವು ಮಾಡಬೇಕಿದ್ರೆ ಅದರ ತೆಳಿ ಅಂತ ಹೇಳ್ತೀವಿ, ಗಂಜಿ ಬರುತ್ತಲ್ವ. ಸೊ ಅದನ್ನು ಹಾಕಿಬಿಟ್ಟು ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ, ಫುಲ್ಲು ಹಾಕಲಿಲ್ಲ. ಅಷ್ಟು ಹಾಕಿಬಿಟ್ಟು ನಾನು ಚೆನ್ನಾಗಿ ಇದರಲ್ಲಿ ಕುದಿಸ್ಕೊಂಡಿದ್ದೀನಿ. ಅಂದರೆ ಒಂದು 10ರಿಂದ 15 ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ. ಆವಾಗ ನಮಗೆ ಈ ಥರ ಮಣ್ಣಿನ ಮಡಿಕೆ ರೆಡಿ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ತಂದು ನೀವೇನಾದರೂ ಮಜ್ಜಿಗೆ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಅದು ಮಣ್ಣು ವಾಸನೆ ಬರುತ್ತೆ, ಒಂಥರ ಮಣ್ಣು ಈ ಥರ, ಅಂದರೆ ಮಣ್ಣಿಗೆ ನೀರು ಬಿದ್ದಾಗ ಯಾವ ಥರ ವಾಸನೆ ಬರುತ್ತೆ ನೋಡಿ, ಆ ಥರ ಬರುತ್ತೆ. ಕುಡಿಯೋದಕ್ಕೆಲ್ಲ ಅಷ್ಟೊಂದು ಚೆನ್ನಾಗಾಗಲ್ಲ. ಈಗ ಬೆಳಿಗ್ಗೆನೇ ಬಿಸಿ ಮಾಡಿ ಇಟ್ಟಿದ್ದೆ ಹಾಲನ್ನು, ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಇವಾಗ ಈ ಮಣ್ಣಿನ ಮಡಿಕೆಗೆ ಹಾಕ್ತಾ ಇದ್ದೀನಿ. ಇವಾಗ ಹೆಪ್ಪು ಹಾಕ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ ಹಾಕಿದರೆ ಸಾಕು. ಯಾಕೆಂತ ಹೇಳಿದರೆ ಊರಿನ ಹೆಪ್ಪಾದ್ರಿಂದ ಇದು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಜಾಸ್ತಿಯನ್ನು ಹಾಕೋದು ಬೇಡ. ಒಂದು 3ರಿಂದ 4 ಸ್ಪೂನ್ ಹಾಕಿದರೆ ಸಾಕಾಗತ್ತೆ ನೋಡಿ. ಇಷ್ಟು ಹಾಕ್ಕೊಂಡಿದ್ದೀನಿ, ಒಂದು 1/4 ಗ್ಲಾಸ್ನಷ್ಟು ಹಾಕ್ಕೊಂಡಿದ್ದೀನಿ, ಸಾಕು. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ರೆ ನಾಳೆ ಹೊತ್ತಿಗೆ ಚೆನ್ನಾಗಿ ರೆಡಿ ಆಗುತ್ತೆ. ಅಂದರೆ ಮುಸು ಥರ ಬರುತ್ತೆ. ಆಮೇಲೆ ಅದನ್ನು ವಾಪಸ್ ನಾವು ಕಡ್ದು ಮಜ್ಜಿಗೆ ಮಾಡಿದರೆ ಆಯಿತು. ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಬೇಕಿದ್ದರೂ ಹಾಕೋಬೋದು. ನಿಮ್ಮಲ್ಲಿ ಕಡಿಯುವಂತಹ ಏನಾದರೂ ಇದ್ದರೆ, ಮಜ್ಜಿಗೆ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ವ, ಅದೇನಾದರೂ ಇದ್ದರೆ ನೀವು ಆರಾಮಾಗಿ ಅದರಿಂದ ಮಾಡ್ಕೋಬೋದು. ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಆಲೂಗೆಡ್ಡೆಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಮ್ಯಾರಿನೇಷನ್ ಆಗಲಿ ಅಂತ ಹಾಗೆ ಬಿಟ್ಟಿದ್ಲು. ಈಗ ಇಲ್ಲಿ ತವಾ ಫ್ರೈ ಮಾಡ್ತಾ ಇದ್ದಾಳೆ. ಒಂದು ಕಬ್ಬಿಣದ ತವಾ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಅದರ ಮೇಲ್ಗಡೆ ಈ ಆಲೂಗಡ್ಡೆ ಸ್ಲೈಸ್ ಏನಿದೆ ನೋಡಿ ಅದನ್ನು ಇಟ್ಬಿಟ್ಟು 2 ಸೈಡ್ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ನಾನ್ ಸ್ಟಿಕ್ ಆದರೂ ಯೂಸ್ ಮಾಡ್ಬೋದು. ಇಲ್ಲಾಂತ ಹೇಳಿದರೆ ಈ ಥರ ಕಬ್ಬಿಣದ ಕಾವಲಿ ಬರುತ್ತಲ್ವ, ಅದರಿಂದ ಕೂಡ ಮಾಡ್ಕೋಬೋದು. ಕಬ್ಬಿಣದ ಕಾವಲಿ ಆದರೆ ತುಂಬಾ ಒಳ್ಳೆಯದು, ಐರನ್ ತವಾ ಆದರೆ. ಈ ನಾನ್ ಸ್ಟಿಕ್ ಆದರೆ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಇಲ್ಲಿ ಇವಾಗ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಚೆನ್ನಾಗಾಗಿತ್ತು. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನನಗಂತೂ ಈ ಥರ ಫ್ರೈ ಎಲ್ಲ ಮಾಡಿದರೆ, ಎಣ್ಣೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಮಕ್ಕಳು ತಿಂತಾರೆ. ಮಕ್ಕಳಿಗೆ ಈ ಥರ ಎಲ್ಲ ಇದ್ದರೆ ಏನೋ ಒಂಥರ ಖುಷಿ ಅಲ್ವಾ.
ಸೊ ಚೆನ್ನಾಗಿ ಬಂದಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಬೆಳಿಗ್ಗೆ ನಾನು ಹೇಳಿದೆ ಅಲ್ವಾ ಚಿಕ್ಕು ಕ್ಯಾಂಡಿ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು, ಅದು ಸಂಜೆ ಟೈಮಿಗೆ ನೋಡಿ ಈ ಥರ ಬಂದಿದೆ. ಚೆನ್ನಾಗಿ ಆಗಿತ್ತು, ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನೀಟಾಗಿ ಎದ್ದು ಕೂಡ ಬಂತು ನೋಡಿ. ನಾನು ಇಷ್ಟೊಂದು ನೀಟಾಗಿ ಬರ್ಬೋದು ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಟೇಸ್ಟ್ ಚೆನ್ನಾಗಿತ್ತು, ಸಕ್ಕರೆ ಎಲ್ಲ ಕರೆಕ್ಟಾಗಿ ಹಾಕಿದ್ಲು, ಸ್ವೀಟೆಲ್ಲ. ಹಾಗೆ ನೆಕ್ಸ್ಟ್ ಡೇ ಇದು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ಮಜ್ಜಿಗೆ ಮಾಡ್ತಾ ಇದ್ದೀನಿ. ಚಿಕ್ಕದಾದಂತಹ ಒಂದು ಈ ಥರ ಮಜ್ಜಿಗೆ ಮಾಡುವಂತಹ ಒಂದು ಮರದ್ದು ಇದೆ ನನ್ನಲ್ಲಿ. ನಮ್ಮ ತುಳು ಭಾಷೆಯಲ್ಲಿ ಮಂತ್ ಅಂತ ಹೇಳ್ತೀವಿ ಅದಕ್ಕೆ, ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಾ ಇರುವಂಥದ್ದು ಮಣ್ಣಿನ ಮಡಿಕೆನಲ್ಲಿ ಮಜ್ಜಿಗೆ, ಅದು ಕೂಡ ಊರಿನ ಹಾಲು, ಊರಿನ ಹೆಪ್ಪೆಲ್ಲ ಹಾಕಿ ಮಾಡುವಂಥದ್ದು ಫಸ್ಟ್ ಟೈಮ್ ಮಾಡಿದ್ದೀನಿ. ಸೊ ಬೆನ್ನ ಕೂಡ ಚೆನ್ನಾಗಿ ಬಂದಿತ್ತು. ಇಷ್ಟೇ ಇವತ್ತಿನ ಸಿಂಪಲ್ ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.